ಹೀಗೆ ಚೆನ್ನೈಯ ಸುಜಾತಾ ವಿಚಾರಣೆಯಲ್ಲಿ ಎಸ್ಐಟಿ ಕೆಲ ಸತ್ಯಾಂಶಗಳನ್ನ ಬಯಲಿಗೆಳಿತಾ ಇದೆ. ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಮಾತಿನ ಯುದ್ಧ ಕೂಡ ಜೋರಾಗಿ ನಡೀತಾ ಇದೆ. ನಾಯಕರುಗಳ ನಡುವೆ ಆರೋಪ ಪ್ರತ್ಯಾರೋಪ ಹೇಗೆ ನಡೀತಾ ಇದೆ ಗೊತ್ತಾ? ಬನ್ನಿ ತೋರಿಸ್ತೀವಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಧರ್ಮಸ್ಥಳ ದಂಗಲ್, ಲೂಟಿಗೆ ಯತ್ನ ಎಂದ ಅಶೋಕ್ಗೆ ಡಿಕೆ ಡಿಚ್ಚಿ. ಒಂದ್ ಕಡೆ ಬುರುಡೆ ಅಸಲಿಯತ್ತನ್ನ ಎಸ್ಐಟಿ ಬೆನ್ನತ್ತಿದೆ, ಮತ್ತೊಂದ್ ಕಡೆ ರಾಜಕೀಯ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದೆ. ಧರ್ಮಸ್ಥಳ ಸಂಪತ್ತು ಲೂಟಿ ಮಾಡಲು ಸರ್ಕಾರ ಯತ್ನಿಸ್ತಾ ಇದೆ ಅಂತ ಬಾಂಬ್ ಸಿಡಿಸಿದ್ದ ಅಶೋಕ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಅಶೋಕ್ಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತ ತಿವಿದಿದ್ದಾರೆ. ಈ ದೇಶದ ಮೇಲೆ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಅಂತಲ್ಲ, ಹಂಗೆ ಈಗ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂತ ಸಂಪತ್ತು ಎಲ್ಲ ಲೂಟಿ ಮಾಡುವಂತ ಪ್ರಯತ್ನ, ಅದಕ್ಕೆ ಈ ನಗರ ನಕ್ಸಲರನ್ನ ತಂದುಬಿಟ್ಟಿದ್ದಾರೆ. ಅಶೋಕ್ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿದೆ. ಅವ್ರಿಗೆ ಏನಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಅವ್ರ ಪಾರ್ಟಿಯವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ, ಅವ್ರ ಇಂಟರ್ನಲ್ ಪಾರ್ಟಿಯವ್ರದ್ದು ಅದು ಪ್ಲಾನ್ ಅದು. ಇನ್ನು ಮಾಸ್ಕ್ ಮ್ಯಾನ್ ನಂಬುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅಶೋಕ್ ಕಿಡಿಕಾರಿದ್ದರು. ಎಸ್ಐಟಿ ರಚಿಸಿದಾಗ ಸುಮ್ಮನೆ ಯಾಕಿದ್ರಿ ಅಂತ ಸಂತೋಷ್ ಲಾಡ್ ತಿರುಗೇಟು ಕೊಟ್ರು. ಯಾರೋ ಒಬ್ಬ ಅನಾಮಿಕ ಬಂದು ನಾನು ಹೆಣಗಳನ್ನ 100 ರೇಪ್ ಆಗೋಗ್ಬಿಟ್ಟಿದೆ ಅಂದ್ರೆ ಈ ಸರ್ಕಾರಕ್ಕೆ ಕಾಮನ್ ಸೆನ್ಸ್, ಕಾಮನ್ ಜ್ಞಾನ ಬೇಕಲ್ಲ ಇವ್ರಿಗೆ. ಇಂಥ 21ನೇ ಶತಮಾನದಲ್ಲಿ ಈ ತರ 100 ರೇಪ್ಗಳು ಮಾಡಿದ್ರೆ ಈ ರಾಜ್ಯದಲ್ಲಿ ಹಂಗಾರೆ ಕಾನೂನು ವ್ಯವಸ್ಥೆ ಇದೆಯಾ ಅಂತ ಗೂಂಡಾ ರಾಜ್ಯ ಆಗೋದ. ಏನು ಧರ್ಮಸ್ಥಳದ ಹೆಸರ ಮೇಲೆ ಈ ತರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು, ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ಭಾವನೆಗಳು. ನಂದು ತಪ್ಪು ಕೂಡ ಇರ್ಬೋದು ರೆಫರೆನ್ಸು, ಆ ಉದ್ದೇಶದಿಂದ ಹೇಳಿದ್ದಾರೆ. ಬಟ್ ಈ ವಿಷಯ ಇರ್ತಕ್ಕಂಥದ್ದು SIT ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು? ಏನು ರೀಸನ್ SIT ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿ ಅವರು? ಏನು ರೀಸನ್ ಏನು? ಏನಾಗಿದೆ, ಇದು ನೇರ ಪ್ರಹಾರ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಹಂತವಾಗಿ ದೊಡ್ಡ ರೀತಿಯಲ್ಲಿ ಹೊರಗೆ ಬರುವ ಕಾರಣ ಇದನ್ನು NIAಗೆ ಕೊಡಬೇಕು. NIA ಖಂಡಿತವಾಗಿ ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ SITಗಿಂತ ಪವರ್ಫುಲ್ ಆಗಿರ್ತದೆ ಅಂತ ಹೇಳುವಂಥ ಆ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ NIAಗೆ ಕೊಡಬೇಕು ಅಂತ ಹೇಳುವಂಥ ನಾವು ಹೇಳ್ತಾ ಇದ್ದೀವಿ. ಇನ್ನು ಬಿಜೆಪಿ ಹೇಳಿಕೆಗಳ ಬಗ್ಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸರ್ಕಾರವನ್ನ ನೋಡೋಕಾಗದೆ ಧರ್ಮಸ್ಥಳದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮತ್ತೊಂದ್ ಕಡೆ ಸ್ಪೀಕರ್ UT ಖಾದರ್ SIT ವರದಿ ಬರೋವರೆಗೂ ಜಡ್ಜ್ ಮಾಡೋದು ಬೇಡ ಅಂದಿದ್ದಾರೆ. ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ತರ ಸಂದರ್ಭ ಬಂದಾಗ ವಿ ಆರ್ ಗಾನ್ ಬೈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಲಾ ಇಸ್ ಗೋಯಿಂಗ್ ಟು ಟೇಕ್ ಅನ್ ಆಕ್ಷನ್ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ. ಇವ್ರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲ ಈಗ, ರಾಜಕೀಯವಾಗಿ ಏನು ಮಾಡ್ಬೇಕು, ಮತ್ತೆ ಏನ್ ಮಾಡ್ಬೇಕು? ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ, ಇಂಥದ್ದು ಇಶ್ಯೂ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಅದಕ್ಕೆ ನಾವು ಜಾಸ್ತಿ ಏನು ಹೇಳಕ್ಕಾಗಲ್ಲ. ಅದಕ್ಕೆ ಇಲ್ಲ ಸಲ್ಲದ ಆರೋಪಗಳು, ಪ್ರಚೋದನೆ ಮಾತುಗಳು, ಏನು ಧರ್ಮಸ್ಥಳದ ವಿಚಾರದಲ್ಲಿ ಅವ್ರು ಮಾತಾಡ್ತಕ್ಕಂಥದ್ದು ನಮ್ಮ ನಾಯಕರನ್ನ ಅಂದ್ರೆ ಇದೇ ಭಾವನಾತ್ಮಕವಾಗಿ, ಯಾಕೆಂದ್ರೆ ನಮ್ಮ ಸರ್ಕಾರದ ಕೆಲಸವನ್ನು ನೋಡೋಕೆ ಅವ್ರಿಗೆ ಆಗ್ತಾ ಇದೆ. SIT ತನಿಖೆ, ಸರ್ಕಾರ SIT ಅನ್ನು ನೇಮಕ ಮಾಡಿದೆ. SIT ತನಿಖೆ ನಡೀತಾ ಇದೆ. SIT ತನಿಖೆ ಬರುವ ತನಕ ನಾವು ಯಾರು ಜಡ್ಜ್ಗಳಾಗೋದು ಬೇಡ. ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಮಾತನಾಡಿದ್ದಾರೆ. ಸತ್ಯ ಬಿಟ್ಟು ನಾನು ಯಾವತ್ತೂ ಹೋಗಿಲ್ಲ, ಹೋಗೋದೂ ಇಲ್ಲ ಅಂದಿದ್ದಾರೆ. ಸತ್ಯ ಬಿಟ್ಟು ನಾವು ಎಂದು ಹೋಗೋದು ಇಲ್ಲ, ಹೋಗಲೂ ಇಲ್ಲ, ಹೋಗೋದೂ ಇಲ್ಲ. ಹಾಗಾಗಿ ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ರಾಜ್ಯ ಹಾಗೂ ಹೊರ ರಾಜ್ಯಗಳ ಜೈನ ಸಮುದಾಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಗೆ ಬೆಂಬಲವನ್ನ ಘೋಷಿಸಿದ್ದಾರೆ. ರಾಜ್ಯದ 15ಕ್ಕೂ ಹೆಚ್ಚು ಜೈನ ಭಟ್ಟಾರಕ ಮಹಾಸ್ವಾಮಿಗಳು ಜಾಥಾ ನಡೆಸಿದ್ದಾರೆ. ಧರ್ಮಸ್ಥಳವನ್ನ ಬೆಂಬಲಿಸಿ ಸುತ್ತೂರು ಶ್ರೀಗಳು ಪತ್ರ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.